ನಮಸ್ಕಾರ ಸ್ನೇಹಿತರೆ, ಅಭಿಷೇಕ್ 7 ಕನ್ನಡ ಚಾನಲಲ್ಲಿ ನಾನು ಇಷ್ಟು ದಿನ ಬೈಕ್ಗಳದ್ದು, ನರ್ಸರಿಗಳದ್ದು ಮತ್ತು ಪ್ರಾಣಿಗಳದ್ದು ವಿಡಿಯೋ ಮಾಡ್ತಿದ್ದೆ. ಫಸ್ಟ್ ಟೈಮ್ ನಾನು ಇವತ್ತು ಮನೆಗಳದ್ದು ಸೇಲ್ ಮಾಡೋದು ಮನೆಗಳದ್ದು ಹಾಕ್ತಾಯಿದ್ದೀನಿ. ಇನ್ನೇನಂದರೆ ಇದರಲ್ಲಿ ಏನು ವಿಚಿತ್ರ ಅಂದರೆ ಡೈರೆಕ್ಟ್ ಓನರ್ಗಳ್ದು ನಂಬರ್ಗಳು ಹಾಕ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ಓನರ್ಗಳಿಗೆ ಕಾಲ್ ಮಾಡಿಕೊಂಡು ಡೈರೆಕ್ಟಾಗಿ ಬಂದು ಇಲ್ಲಿ ಮಾತಾಡ್ಕೊಬೋದು. ಇಲ್ಲಿ ಯಾವುದೇ ಯೂಟ್ಯೂಬಲ್ಲಾಗಲಿ ಮತ್ತು ಇನ್ನೊಂದು ಕಸ್ಟಮರ್ ಆ ಥರ ಏನೂ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಮಾತಾಡ್ಕೊಬೋದು. ಇವತ್ತು ನಾನು ಕದ್ರನಹಳ್ಳಿಲಿ 2 ವೀಡಿಯೋ ಮಾಡಿದ್ದೀನಿ. ಆ 2 ವೀಡಿಯೋದಲ್ಲಿ ರೆಡಿ ಹೋಮ್ ರೆಡಿ ಇದೆ ಮತ್ತು ಇನ್ಕಮ್ಮು ಬರ್ತಾಯಿದೆ, ಎಲ್ಲ ಮನೆಯೆಲ್ಲ ರೆಡಿ ಆಗಿದೆ. ಈ ವಿಡಿಯೋದಲ್ಲಿ ನಾನು 2 ವೀಡಿಯೋ ಹಾಕಿರ್ತೀನಿ. ಈ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಒಂದು ಮನೆಯದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಮನೆ ನಿಮಗೆ ಬನಶಂಕರಿಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಕದ್ರನಹಳ್ಳಿ ಪಕ್ಕ ಬೇಂದ್ರೆ ನಗರ ಅಂತ. ಮೊದಲು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ನೋಡಿ ಬೈಕಲ್ಲಿ. ನೋಡಿ ಆ ಮನೆ ರೋಡ್ ತೋರಿಸ್ತಾ ಇದ್ದೀನಿ. ಇದು 25 ಅಡಿ ಇದೆ ರೋಡ್. ಇದು ಮನೆ ಈ ಥರ ನೋಡಿ ಇದೆ. ಫ್ರಂಟಲ್ಲೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇದೆ ಡೂಪ್ಲೆಕ್ಸ್ ಮನೆ ತುಂಬಾ ಸಖತ್ತಾಗಿದೆ. ಈ ಮನೆ ಬಂದು ವೆಸ್ಟ್ ಫೇಸ್ ಇದೆ, ಪಶ್ಚಿಮ ದಿಕ್ಕಲ್ಲಿದೆ ನೋಡಿ. ಮನೆ ಗೇಟೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಸೈಟು ಬಿ ಖಾತಾಯಿಂದ ಈ ಖಾತಾ ಆಗಿದೆ. ಟ್ಯಾಕ್ಸ್ ಎಲ್ಲ ಕಟ್ಟಿದ್ದಾರೆ, ಯಾವುದೇ ಥರ ಪ್ರಾಬ್ಲಮ್ ಏನೂ ಇಲ್ಲ ನೋಡಿ. ನಮ್ಮ ಸ್ನೇಹಿತರು ಹೋಗ್ತಾ ಇದ್ದಾರೆ, ಅವ್ರ ಮನೆಯವ್ರ ನಂಬರ್ ಕೊಟ್ಟಿರ್ತೀನಿ ನಿಮಗೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಫಸ್ಟು ಫ್ಲೋರ್ ತೋರಿಸ್ತಾ ಇದ್ದೀನಿ. ಇದು 2 BHK ಇದೆ. ಪ್ರೆಸೆಂಟ್ ನಿಮಗೆ 15,000 ರೂಪಾಯಿ ಇನ್ಕಮ್ ಇದೆ. ಅಲ್ಲಿ ಫ್ಯಾಮಿಲಿ ಇರೋದ್ರಿಂದ ನಾನು ಒಳಗೋಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಬೇರೆ ನಿಮಗೆ ಬಾಗಿಲಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಬನ್ನಿ ಇವಾಗ ಮನೆ ತೋರಿಸ್ತಾ ಇದ್ದೀನಿ. ನೋಡಿ ಇದೆ ಬಾಗಿಲಿದು, ಎಲ್ಲ ಫುಲ್ಲು ಟೀಕಲ್ಲೇ ಮಾಡಿಸಿದ್ದಾರೆ. ಆಲ್ರೆಡಿ ಮನೆ ಒಂದು 10% ರೆಡಿ ಆಗಿದೆ. ಅವ್ರು ನೀವು ತೊಗೊಂಡ್ರು 10% ರೆಡಿ ಮಾಡಿ ನಿಮ್ಗೆ ಕೈ ಕೊಡ್ತಾರೆ ನೋಡಿ. ಇದು ಹಾಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಲೆಲ್ಲ ಈ ಥರ ಇದೆ. ಎಲ್ಲ ಫರ್ನಿಚರೆಲ್ಲ ಒಂದು 18% ಮಾಡಿದ್ದಾರೆ. ಇಂಟೀರಿಯರೆಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದಾರೆ. ಸೈಟ್ ನಿಮಗೆ ಮೆಜರ್ಮೆಂಟ್ ಹೇಳ್ತೀನಿ, 26ವರೆಗೆ 28ವರೆ ಇದೆ. ಅವ್ರು ಮಾರ್ತಿರೋ ರೀಸನ್ ಏನಂದರೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅವ್ರು ಸೇಲ್ ಮಾಡ್ತಾಯಿದ್ದಾರೆ ನೋಡಿ. ಇದು ದೇವ್ರ ಮನೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಹಾಲ್ ಪಕ್ಕನೇ ಇದೆ ನೋಡಿ. ಕಿಚನ್ ಇದು ಎಲ್ಲ ಫುಲ್ಲು ಇಂಟೀರಿಯರ್ ಎಲ್ಲ ರೆಡಿ ಆಗ್ತಾ ಇದೆ. ಲ್ಯಾಮಿನೇಟ್ ಆಗಿದ್ದು ಪ್ಲೇವುಡ್ಡು ಎಲ್ಲ ಹಾಕಿ ಮಾಡಿದ್ದಾರೆ. ಈ ಥರ ಇದೆ ಕಿಚನೆಲ್ಲ ನೋಡಿ. ಹಾಲೆಲ್ಲ ಫುಲ್ಲು ಡಿಸೈನ್ ಇದೆ ನಿಮಗೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ನೋಡಿ. ಮೇಲೆಲ್ಲ ಯಾವ ಥರ ಡಿಸೈನ್ ಮಾಡಿದ್ದಾರೆ. ಮೆಟ್ಲುಗಳು ತಾವು ಸ್ಟೆಪ್ಪಲ್ಲೂ ನಿಮಗೆ ಒಳ್ಳೊಳ್ಳೆ ಡಿಸೈನ್ ಮಾಡಿದ್ದಾರೆ. ನೀವು ಡೈರೆಕ್ಟಾಗಿ ಒಂದು ಸಲ ಮನೆ ತೊಗೊಳಂಗಿದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಡೈರೆಕ್ಟಾಗಿ ಬಂದು ಮೊದಲು ಒಂದು ಸಲ ಮನೆ ನೋಡಿ. ನಿಮಗೇನೋ ಲೈಕ್ ಆಯಿತು ಅಂದರೆ ಲೀಗಲ್ ಹೋಗಿ, ಲೀಗಲಲ್ಲಿ ನಿಮಗೆ ಓಕೆ ಆಯಿತು ಅಂದರೆ ಅವಾಗ ಮನೆ ತೊಗೊಳ್ಳಿ ನೋಡಿ. ಇದು ಸ್ಟೆಪ್ಪು ಇದನ್ನೆಲ್ಲ ಫುಲ್ಲು ಟೀಕಲ್ಲಿ ಮಾಡಿದ್ದಾರೆ. ಇದೆಲ್ಲ ಡಿಸೈನೆಲ್ಲ ನೋಡಿ. ಡಿಸೈನೆಲ್ಲ WPCಲಿ ಇದು ಡಿಸೈನ್ ಮಾಡಿರೋದು ಇದು. ಬನ್ನಿ ಸ್ನೇಹಿತರೆ, ಸ್ವಲ್ಪ ಮೇಲೆ ಹೋಗೋಣ ನೋಡಿ. ಇದು ಸಖತ್ತಾಗಿ ಇಷ್ಟ ಆಯ್ತು ನನಗೆ, ಗೌತಮ್ ಬುದ್ಧದು ನೋಡಿ. ಮನೆಯಲ್ಲೆಲ್ಲ ಇಕ್ಕಿರ್ತಾರೆ, ಸಖತ್ತಾಗಿ ಕಾಣುತ್ತೆ. ಮನೆಗಳಲ್ಲಿ ಶಾಂತಿ ಇರಬೇಕಂದ್ರೆ ಗೌತಮ್ ಬುದ್ಧ ಎಲ್ಲ ಇರಲೇಬೇಕು. ಮತ್ತು ಇನ್ನೊಂದೇನೆಂದರೆ ಅವ್ರು ಮಾರ್ತಿರೋದೇನೆಂದರೆ ಅವರು ಪರ್ಸ್ನಲಾಗಿ ಬೇಕು ಅಂತಲೇ ಮಾಡಿಸ್ಕೊಂಡಿರೋದು, ಅವರು ಆಸೆ ಪಟ್ಟೆ ಮಾಡಿಸ್ಕೊಂಡಿರೋದು. ಬಟ್ ಏನಂದರೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಗೋಸ್ಕರ ಅವರು ಸೇಲ್ ಮಾಡ್ತಿರೋದು. ಮನೆ ತುಂಬಾ ಫ್ರೀ ಆಗಿದೆ, ನಿಮಗೇನು ಇಕ್ಕಟ್ಟು ಅಂಥದ್ದು ಏನಿಲ್ಲ. ಇವಾಗ ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಇದು ರೂಮು. ಇದು ನಿಮಗೆ 3 ರೂಮ್ ಬರುತ್ತೆ ಇದಕ್ಕೆ ನೋಡಿ. ಫುಲ್ಲು ರೂಮಲ್ಲೆಲ್ಲ ಇಂಟೀರಿಯರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲೇ ಪ್ಲೇವುಡ್ ಕಟ್ ಮಾಡಿರೋದೆಲ್ಲ ಇನ್ನೂ ಹಂಗೆ ಇದೆ. ಇನ್ನೊಂದು 10% ರೆಡಿ ಮಾಡಬೇಕು ನೋಡಿ. ಇದು ಈಚೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಗಾಳಿ ಬೆಳಕಿಗೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಸುತ್ತ ಎಲ್ಲ ಫುಲ್ ಇಂಪ್ರೂವ್ಮೆಂಟ್ ಆಗೋಗಿದೆ. ನೀವೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ನೋಡೋಂಗಿದ್ರೆ ಈ ಮನೆ ಬೆಸ್ಟ್ ಆಗಿದೆ. ಯಾಕಂದರೆ ಬೆಂಗಳೂರಲ್ಲಿ ರೈಟ್ ಯಾವ ಥರ ಆಗ್ತಿದೆ ಅಂತ ನಿಮಗೆ ಗೊತ್ತು.
ಇವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ದಿನ ಬಿಟ್ಕೊಂಡು ಮನೆ ಮಾರಿದ್ರು ನೀವು ಒಳ್ಳೆ ಲಾಭಕ್ಕೆ ಮಾಡ್ಕೊಬೋದು. ನೋಡಿ ಡೋರೆಲ್ಲ ನೋಡ್ಕೊಳ್ಳಿ, ಎಲ್ಲ ಕ್ವಾಲಿಟಿ ಇರೋ ಡೋರ್ಗಳೇ ಹಾಕಿದ್ದಾರೆ. ನೋಡಿ ಇದ್ರ ವಾಶ್ರೂಮ್ ಇದೆ, ನೋಡಿ ವಾಶ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ. ಡೋರ್ ಕ್ವಾಲಿಟಿ ಎಲ್ಲ ನೋಡ್ಬೋದು. ನೋಡಿ ಬನ್ನಿ ಇನ್ನೊಂದು ರೂಮ್ ತೋರಿಸ್ತಾ ಇದ್ದೀನಿ ಇವಾಗ. ನೋಡಿ ಈ ಥರ ಇದೆ, ಬನ್ನಿ ಒಳಗೋಗೋಣ. ನೋಡಿ ರೂಮ್ ಇದು, ಇನ್ನೊಂದು ರೂಮ್ ಇದೆ. ಇದೆಲ್ಲ ಅವ್ರಿಗೆ ಇಂಟೀರಿಯಲ್ ಅವ್ರಿಗೆ ಯಾವ ಕಲರ್ ಲೈಕ್ ಆಗುತ್ತೋ ಅದು ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿದ್ದಾರೆ. ನೋಡಿ ಇಲ್ಲೊಂದು ವಾಶ್ರೂಮ್ ಇದೆ ನಿಮಗೆ. ನೋಡಿ ಈ ಥರ ಇದೆ. ರೂಮಲ್ಲೂ ಒಳ್ಳೆ ಡಿಸೈನ್ ಎಲ್ಲ ಮಾಡಿಸಿದ್ದಾರೆ. ನೋಡಿ ಮೇಲೆಲ್ಲ ಎಷ್ಟು ಸಖತ್ತಾಗಿದೆ ಡಿಸೈನ್, ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ದಾರೆ. ಬನ್ನಿ ಇವಾಗ ಇನ್ನೊಂದು ರೂಮ್ ತೋರಿಸ್ತೀನಿ. ಮೇಲೆ ಇನ್ನೊಂದು ರೂಮ್ ಇದೆ. ನೋಡಿ ಇಲ್ಲೂ ಸ್ವಲ್ಪ ಡಿಸೈನ್ ಎಲ್ಲ ಮಾಡಿದ್ದಾರೆ. ಆನೆದು ಮರದೆಲ್ಲ ಡಿಸೈನ್ ಎಲ್ಲ ಹಾಕಿದ್ದಾರೆ. ಮನೆ ತುಂಬ ವಿಶಾಲವಾಗಿದೆ ಸ್ನೇಹಿತರೆ. ನೋಡಿ ಈ ಥರ ರೂಮ್ ಇದೆ. ರೂಮ್ ನೋಡಿ ಈ ಥರ ಇದೆ. ನೋಡಿ ಇಲ್ಲೂ ಒಳ್ಳೆ ಡಿಸೈನ್ ಮಾಡಿಸಿದ್ದಾರೆ. ನೋಡಿ ಬಾಲ್ಕನಿ ತೋರಿಸ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ಇವಾಗ ಬಾಲ್ಕನಿ ತೋರಿಸ್ತಾ ಇದ್ದಾರೆ. ನೋಡಿ ನೋಡಿ ಬಾಲ್ಕನಿ ತೋರಿಸ್ತೀನಿ ಇವಾಗ. ಬಾಲ್ಕನಿಗೆಲ್ಲ ಟಫನ್ ಗ್ಲಾಸ್ ಆಗೆಲ್ಲ ಹಾಕಿದ್ದಾರೆ. ನೋಡಿ ಇಲ್ಲಿ ಔಟ್ ಸೈಡೆಲ್ಲ ಡಿಸೈನ್ ಎಲ್ಲ ಹೆಂಗಿದೆ ನೋಡಿ. ಎಲ್ಲ ವೆಲ್ಡಿಂಗ್ ಎಲ್ಲ ಮಾಡಿಸಿ ಸ್ವಲ್ಪ ಲುಕ್ಕಾಗಿ ಮಾಡಿಸಿದ್ದಾರೆ. ಇವಾಗೆಲ್ಲ ಮನೆ ಒಳಗೆಲ್ಲ ಡಿಸೈನ್ ಮಾಡಿಸ್ತಾಯಿದ್ರು. ಇವಾಗೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಮನೆ ಈಚೆನೂ ಸ್ವಲ್ಪ ಡಿಸೈನ್ ಎಲ್ಲ ಮಾಡಿಸ್ತಾರೆ ಈ ಕಾಲದಲ್ಲಿ. ಇವ್ರ ಡಿಸೈನ್ ಏನು ಐಡಿಯಾಗಳಿದೆಯೋ ಇವ್ರು ಮಾಡಿದ್ದಾರೆ. ಮತ್ತು ಡೋರ್ಗಳೆಲ್ಲ ನಿಮಗೆ ಎಲ್ಲ ಪೈನ್ ವುಡ್ಡೇ ಹಾಕಿದ್ದಾರೆ. ಯಾಕೆಂದರೆ ನಾನು ಪ್ಲೇವುಡ್ ಅಂಗಡಿ ಮಾಡಿರೋದ್ರಿಂದ ನನಗೆ ಗೊತ್ತಾಗುತ್ತೆ ಯಾವುದು ಫರ್ನಿಚರ್ ಎಲ್ಲ ಇಂಟೀರಿಯರ್ ಎಲ್ಲ ಹೆಂಗೆ ಮಾಡಿಸಿದ್ದಾರೆ ಅಂತ. ನೋಡಿ ಇದೊಂದು ವಾಶ್ರೂಮ್ ಮಾಡಿದ್ದಾರೆ. ನೋಡಿ ಇದು ಜಾಗ ಸ್ವಲ್ಪ ಖಾಲಿ ಇದೆ ಇಲ್ಲಿ ಬೇಕಾದ್ರೆ ನೀವು ಹೋಮ್ ಥಿಯೇಟ್ರ್ ಆಗಲಿ ಆ ಥರ ಏನೋ ಮಾಡ್ಕೊಬೋದು. ಇಲ್ಲ ಅದು ಬೇಡ ಅಂದರೆ ನಾನು ಜಿಮ್ ಮಾಡ್ಕೊತೀನಿ ಅಂದರೂ ಮಾಡ್ಕೊಬೋದು. ಈ ಥರ ಸ್ವಲ್ಪ ಮನೇಲಿ ಜಾಗ ಇದ್ದರೆ ಈ ಕಾಲದಲ್ಲಿ ಎಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮನೆಗೆ ಅದನ್ನು ಗೆಸ್ಟ್ಗಳು ಯಾರನ್ನ ಬಂದಾಗೂ ಯೂಸ್ ಆಗುತ್ತೆ. ಅವರು ಹೋಮ್ ಥಿಯೇಟ್ರ್ ಮಾಡ್ಕೊಬೇಕು ಅಂತ ಅಲ್ಲಿ ಸ್ಪೀಕರ್ಗೆ ಸ್ವಿಚ್ ಬೋಲ್ಟ್ ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಅವ್ರು ಹೋಮ್ ಥಿಯೇಟ್ರಿಗೋಸ್ಕರ ಮಾಡಿದ್ದು. ಉಯ್ಯಾಲೆ ಹಾಕೋಕ್ಕೆ ಸ್ಟ್ಯಾಂಡ್ ಗಿಂಡೆಲ್ಲ ರೆಡಿ ಮಾಡಿದ್ದಾರೆ. ಬನ್ನಿ ಹಾಗೆ ಟೆರೆಸ್ ನೋಡೋಣ ಯಾವ ಥರ ಇದೆ. ಗಾಳಿ ಬೆಳಕುಗೆಲ್ಲ ನೋಡಿ ಇದೆಲ್ಲ ಫುಲ್ಲು ಟೀಕಲ್ಲೇ ಮಾಡಿಸಿದಾರಂತೆ. ನನಗೂ ಸಖತ್ ಇಷ್ಟ ಆಯಿತು. ಒರಿಜಿನಲ್ ಟೀಕಲ್ಲೇ ಇದೆ ನೋಡಿ. ಮೆಟ್ಲುಗಳು ತಾವೆಲ್ಲ ಟೀಕಲ್ಲೇ ಮಾಡಿಸಿದ್ದಾರೆ. ಸಖತ್ತಾಗಿದೆ. ಒಂದು ಒಳ್ಳೆ ಬಜೆಟಲ್ಲಿ ನಿಮಗೆ ಒಂದು ಒಳ್ಳೆ ಅದ್ದೂರಿಯಾಗಿರೋ ಮನೆ ಬೇಕು ಅಂದರೆ ಈ ಮನೆ ತುಂಬಾ ಚೆನ್ನಾಗಿದೆ. ನಮಗೆ ಒಂದು ಮನೆ ಬೇಕು, ಮನೇಲಿ ಎಲ್ಲ ಸೌಕರ್ಯಗಳು ಎಲ್ಲ ಆಧುನಿಕವಾಗಿ ಇರಬೇಕು ಅನ್ನೋದೆಲ್ಲ ಈ ಮನೇಲಿ ತುಂಬಾ ಇದೆ. ಇವಾಗ ಏನು ಟ್ರೆಂಡಲ್ಲಿ ನಡೀತಿದೆಯೋ ಅದೆಲ್ಲ ಇದೆ. ಬನ್ನಿ ಇವಾಗ ಟೆರೆಸ್ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಫುಲ್ಲು ಏರಿಯಾ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಬಟ್ಟೆ ಒಗೆಯೋಕ್ಕೂ ಜಾಗ ಮಾಡಿದ್ದಾರೆ. ನೀರು ಟ್ಯಾಂಕು ಗಿಂಕು ಎಲ್ಲ ಕುಣಿಸಿದ್ದಾರೆ. ಕುತ್ಕೊಂಡು ಅಲ್ಟೆ ಹೊಡಿಯೋಕ್ಕೂ ಜಾಗ ಮಾಡಿದ್ದಾರೆ. ಏರಿಯಾ ಫುಲ್ಲು ಇಂಪ್ರೂವ್ಮೆಂಟ್ ಆಗೋಗಿದೆ. ನೀವೇನೋ ಇವಾಗ ಇಂಪ್ರೂವ್ಮೆಂಟ್ ಆಗೋದು ಆ ಥರ ಏನಿಲ್ಲ. ನೋಡಿ ನೀರು ಟ್ಯಾಂಕ್ ತೋರಿಸ್ತಾ ಇದ್ದೀನಿ. ಫುಲ್ ಇಂಪ್ರೂವ್ಮೆಂಟ್ ಆಗೋಗಿದೆ. ನೋಡಿ ಇಲ್ಲಿ ಏನೋ ಟಫನ್ ಗ್ಲಾಸ್ ಹಾಕಿದ್ದಾರೆ ಸೇಫ್ಟಿಗೋಸ್ಕರ. ನೋಡಿ ಏರಿಯಾ ಫುಲ್ ತೋರಿಸ್ತಾ ಇದ್ದೀನಿ, ನಿಮಗೆ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೊಂದು ಈ ವಿಡಿಯೋದಲ್ಲಿ ಏನು ಹೇಳಬೇಕಂದ್ರೆ, ಇದರಿಂದ ನಮಗೇನೆ ಯಾವುದೇ ಥರ ಯೂಟ್ಯೂಬ್ ಚಾನಲ್ಗಾಗಿ ಏನು ದುಡ್ಡು ಇಸ್ಕೊಂಡು ಆ ಥರ ಮಾಡೋ ಥರದ್ದು ಏನೂ ಇಲ್ಲ. ಇದು ನಾವು ನಿಮ್ಮ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀವಿ. ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ನಾವು ನೆಕ್ಸ್ಟ್ ವೀಡಿಯೋದನ್ನು ಮಾಡ್ತೀವಿ. ನಾನು ಡೈರೆಕ್ಟಾಗಿ ಅವ್ರ ನಂಬರ್ ಹಾಕಿರ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ. ನಾನು ವಿಡಿಯೋದಲ್ಲಿ ಏನೋ ಮಿಸ್ ಆಗಿತ್ತು ಅಂದು ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಡೈರೆಕ್ಟಾಗಿ ಹೇಳ್ತಾರೆ.
ಇದೇ ಥರ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.